ಸರ್, ಸರ್ಕಾರದ ಪರವಾಗಿ ಯಾರೂ ಸಹ ಈ ಕ್ಷಣವರೆಗೂ ಕೂಡ ಪ್ರತಿಕ್ರಿಯೆಯನ್ನು ನಮಗೆ ನೀಡಿಲ್ಲ. ಪೋಸ್ಟ್ಪೋನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮ್ಮ ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಈಗಲೇ ಹೇಳ್ದಂಗೆ ಅನೇಕ ವಿದ್ಯಾರ್ಥಿಗಳು ಪ್ರತಿಭಟಿಸೋದಕ್ಕೆ ಕಾರಣ ಅಂದರೆ 4-5 ಕಾರಣಗಳು ತುಂಬ ಗಟ್ಟಿಯಾಗಿದೆ. ಮೊದಲನೇದಾಗಿ 17-18 ಬ್ಯಾಚ್ ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್, ನೀವೇನು ಅವಕಾಶ ಮಾಡಿಕೊಟ್ಟಿದ್ದೀರಾ 17-18 ಬ್ಯಾಚ್ ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಆದರೆ KPSC ಅದೇ ಅವಕಾಶವನ್ನು ಇನ್ನೊಂದು ಕೈಯಲ್ಲಿ ಕಿತ್ಕೊತಾ ಇದೆ. ಇದು ನಮಗೆ ತುಂಬ ಅಂದರೆ ತುಂಬ ಅನ್ಯಾಯ ಆಗ್ತಿದೆ. ಈ ಒಂದು ಪ್ರತಿಭಟನೆಗೆ ನೀವು ಸ್ಪಂದಿಸಬೇಕಾಗಿದೆ. ನೀವು ಕೊಟ್ಟಿರೋ ಅವಕಾಶ ಸರಿಯಾಗಿ ಸದ್ಬಳಕೆ ಆಗಬೇಕಂದ್ರೆ ನೀವು ಈ ಅವಕಾಶನ ನಮಗೆ ಪೋಸ್ಟ್ಪೋನ್ ಮಾಡೋ ಮುಖಾಂತರ ನೀವು ಕೊಟ್ಟಿರೋ ಅವಕಾಶಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಮ್ಮ ಒಂದು ಪೋಸ್ಟ್ಪೋನ್ಗೆ ನೀವು ಪ್ರತಿಕ್ರಿಯೆಯನ್ನು ನೀಡಬೇಕಂತ ಕೇಳ್ಕೊತೀವಿ. ಅದೇ ಜೊತೆಗೆ ಸಂವಿಧಾನದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದು ಒಂದು ಮೂಲಭೂತ ಹಕ್ಕು. ಇವತ್ತು ಆ ಮೂಲಭೂತ ಹಕ್ಕಿಗೂ ಕೂಡ ತೊಂದರೆ ಆಗ್ತಿದೆ. ನೀವು ಪ್ರತಿ ಸಲ ಹೇಳ್ತಿದ್ದೀರಾ, ಮೊನ್ನೆ ಪ್ರಿಯಾಂಬಲ್ನ ಓದಿಸಿದ್ದೀರಾ, ಪ್ರಿಯಾಂಬಲ್ ಬಗ್ಗೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತಾ ಇರ್ತೀರಾ. ಬಟ್ ಆದರೆ ಇವತ್ತು ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೂಲಭೂತ ಹಕ್ಕುಗಳಿಗೆ ಕೂಡ ತೊಂದರೆ ಆಗ್ತಿದೆ. ಇಲ್ಲಿ ನಾವು ಏನು ಶಾಂತಯುತವಾಗಿ ಬೆಳಗ್ಗೆ ಎಂದು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆದರೆ ಈಗ ಪ್ರೊಟೆಸ್ಟ್ ಮಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಡ್ದಿರೋ ಥರ ಇಲ್ಲಿ ವಾತಾವರಣ ಸೃಷ್ಟಿ ಆಗ್ತಿದೆ. ದಯವಿಟ್ಟು ನೀವು ಇವಾಗಲೇ ಪ್ರತಿಕ್ರಿಯೆ ನೀಡಬೇಕು ಅಂತ ಎಲ್ಲ ವಿದ್ಯಾರ್ಥಿ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಆದರೆ ನಿಮ್ಮ ಎಲ್ಲ ಹಿಂದೆ ಇರೋರೆಲ್ಲ ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ವಿದ್ಯಾರ್ಥಿ ಪರ ನಾಯಕ ಅಂತ ನಾವು ಅಂದ್ಕೊಂಡಿದ್ದೀವಿ, ಆ ಮಾತನ್ನು ಉಳಿಸ್ಕೋಬೇಕಾಗಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ನೀವು ಪೋಸ್ಟ್ಪೋನ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮೆಲ್ಲ ಇಲ್ಲ ಇರೋ ಎಲ್ಲ ವಿದ್ಯಾರ್ಥಿಗಳು ಸಹ ನೀವು ದಯಾಮರಣ ಕೊಟ್ಬಿಡಿ. ನಾವು ಎಕ್ಸಾಮ್ ಬರ್ದಿಲ್ಲ ಅಂದರೆ ನಮಗೆ ದಯಾಮರಣ ಕೊಟ್ಬಿಡಿ, ಪೋಸ್ಟ್ಪೋನ್ ಮಾಡಿಲ್ಲ ಅಂದರೆ ದಯಾಮರಣ ಕೊಡಬೇಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜೊತೆಗೆ CM ಸಾಹೇಬ್ರೆ, ತುಂಬ ಟೈಮ್ ಇಲ್ಲ, 2 ದಿನ ಇದೆ. ಎಲ್ಲ ವಿದ್ಯಾರ್ಥಿಗಳು ಸಹ ತುಂಬ ಮಾನಸಿಕವಾಗಿ ತುಂಬ ಹಿಂಸೆ ಪಡ್ತಾ ಇದ್ದಾರೆ, ತುಂಬ ಮಾನಸಿಕ ಹಿಂಸೆ ಆಗ್ತಾಯಿದೆ. ದಯವಿಟ್ಟು ಸ್ಪಂದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಪರ್ಮಿಷನ್ ಕೇಳಿದಾಗ ಅವ್ರು ಬೇರೆ ಕಾರ್ಯಕ್ರಮಗಳಿದೆ, ಬೇರೆಯವರು ಇಲ್ಲಿ ಹೋರಾಟ ಮಾಡಬೇಕಾಗಿದೆ. ಆ ಕಾರಣಕ್ಕೆ ನಿಮಗೆ ಫುಲ್ ಡೇ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರು ಸ್ಟಾರ್ಟಿಂಗ್ ಕೊಟ್ಟಿದೆ 10 ರಿಂದ 2 ಗಂಟೆ ಸರ್. ಆದರೆ ನಿಜವಾಗ್ಲೂ ಅಲ್ಲಿ ನೋಡ್ತಿದ್ರೆ ಅವ್ರು ಏನಂತ ಹೇಳಿದ್ರು ಅಂದರೆ 2 ಗಂಟೆ ಮೇಲೆ ಬೇರೆ ಯಾವ್ದಾದ್ರು ಪ್ರೊಟೆಸ್ಟ್ ಇರುತ್ತೆ ಅಂತ. ಇಲ್ಲಿ ಯಾವುದೇ ಪ್ರೊಟೆಸ್ಟ್ಗಳಿಲ್ಲ. ಆದರೆ ಇಲ್ಲಿ ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಬಿ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನ 75 ವರ್ಷ ಇವತ್ತು ಕಾನ್ಸ್ಟಿಟ್ಯೂಷನ್ ಜಾರಿಗೆ ತಂದು ಅಂತ ಹೇಳ್ತಿದ್ದೀರಾ. ನೀವೇ ಪ್ರತಿಯೊಂದು ಹಳ್ಳಿಗೆ ಇವತ್ತಿಗೆ ಪ್ರಿಯಾಂಬಲನ್ನು ತಲುಪಿಸಿದ್ದೀರಾ, ಕಾನ್ಸ್ಟಿಟ್ಯೂಷನ್ ತಲುಪಿಸಿದ್ದೀರಾ. ಆದರೆ ಅಂತ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ ಪ್ರತಿಯೊಬ್ಬರು ಕೂಡ ಪ್ರೊಟೆಸ್ಟ್ ಮಾಡುವಂಥದ್ದು. ಆದರೆ ನಾವು ನ್ಯಾಯಯುತವಾಗಿ ಪ್ರೊಟೆಸ್ಟ್ ಮಾಡ್ತಿದ್ರೆ ಆ ಪ್ರೊಟೆಸ್ಟ್ಗೆ ಅಡ್ಡಗಾಲ ಹಾಕೋದಕ್ಕೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನೇ ಕರೆಸಿ ನೀವು ನಮ್ಮನ್ನು ಬೆದರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಸರ್. ನಾವು ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಯಾರೋ ಒಬ್ಬರು ಊಟ ಮಾಡದೆ ಬೆಳಿಗ್ಗೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯನ್ನ ಸರ್ಕಾರ ಇಲ್ಲಿ ಕಳಿಸಿಲ್ಲ. ನಮ್ಮಲ್ಲಿ ನಮ್ಮ ಡೌಟ್ ಇದೆ ಅಥವಾ ನಮ್ಮಲ್ಲಿ ಏನು ಇಶ್ಯೂಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ಯಾವುದೇ ಒಬ್ಬ ಸರ್ಕಾರಿ ಪ್ರತಿನಿಧಿ ಇಲ್ಲಿವರೆಗೂ ಇಲ್ಲಿ ಕಳಿಸಿಲ್ಲ ಸರ್. ತೇಜಸ್ ಸರ್. ಆಕ್ಚುಲಿ ಅವರೆಲ್ಲ ಏನಂತ ಹೇಳ್ತಿದ್ದಾರೆ ಅಂದ್ರೆ 27ಕ್ಕೆ ಕೇವಲ ಒಂದೇ ಒಂದು ಎಕ್ಸಾಮ್ ಮಾತ್ರ ಕ್ಲಾಶ್ ಆಗುತ್ತೆ ಅಂತ. ಯಾವುದು ಅಂದ್ರೆ UGC ನೆಟ್ ಎಕ್ಸಾಮ್, ಅದು ಕೂಡ ಫಿಲಾಸಫಿ ಅಥವಾ ಹಿಂದಿ ಪೇಪರ್ ಅಂತ ಹೇಳ್ತಿದ್ದಾರೆ. ಬಟ್ ದಯವಿಟ್ಟು ನಾವು ಬೆಳಿಗ್ಗೆಯಿಂದ ಇಲ್ಲಿ ಏನು ಹೋರಾಟ ಮಾಡ್ತಿದ್ವಿ, ನಮ್ಮ ಕನ್ಸರ್ನ್ ಇರೋದು ಕೇವಲ ಒಂದೇ ಇಶ್ಯೂಗಲ್ಲ ಸರ್. ಈಗಾಗಲೇ ನಾವು ಹೋರಾಟ ಮಾಡ್ತಿರೋ 4-5 ವಿಚಾರಕ್ಕೆ, ಸ್ಟ್ರೈಕ್ಗಳ ವಿಚಾರಕ್ಕಾಗಿರಲಿ ಅಥವಾ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರುವಂತ ಜನ ಆಗಿರಲಿ ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರುವಂತ ಜನ ಆಗಿರಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಬರೀಲಿಕ್ಕೆ ಆಗ್ತಿಲ್ಲ. ಏನಕ್ಕೆ ಅಂದ್ರೆ ವೀಕ್ ಡೇ ಇಟ್ಟಂತ ಕಾರಣಕ್ಕೆ ಅವ್ರು ಸೋಮವಾರ ಟ್ರಾವೆಲ್ ಮಾಡಬೇಕು, ಮಂಗಳವಾರ ಹೋಗಿ ಎಕ್ಸಾಮ್ ಬರೀಬೇಕು. ಮತ್ತೆ ಈಗ ಇಲ್ಲಿಂದ ಎಲ್ಲೋ ಒಬ್ಬ ಚಿತ್ರದುರ್ಗದ ವ್ಯಕ್ತಿಯನ್ನು ಅಲ್ಲೆಲ್ಲೋ ಇಲ್ಲಿಗೆ ಮಂಗಳೂರಿಗೆ ತಗೊಂಡೋಗ್ತಾರೆ. ಆ ವ್ಯಕ್ತಿ ಏನಿಲ್ಲ ಅಂದ್ರೆ 400-450-500 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಆ ರೀತಿ ಟ್ರಾವೆಲ್ ಮಾಡಿ ಬೆಳಿಗ್ಗೆ ಹೋಗಿ 4 ಗಂಟೆ ಎಕ್ಸಾಮ್ ಅನ್ನು ಬರೀಬೇಕು ಅಂದ್ರೆ ಮೆಂಟಲಿ ಆ ವ್ಯಕ್ತಿ ಯಾವ ರೀತಿ ಬರೀಲಿಕ್ಕೆ ಸಾಧ್ಯ ಸರ್? ಸೈಕಾಲಜಿಕಲಿ ಅದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ಬರೆದು ಆ ದಿನನೇ ವಾಪಸ್ ಬರಬೇಕು, ಬೆಳಿಗ್ಗೆ ಹೋಗಿ ಮತ್ತೆ ಕೆಲಸ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಕಷ್ಟ ಇರುವಂತ ಸಂದರ್ಭದಲ್ಲಿ ಇವರು ತರಾತುರಿಯಲ್ಲಿ ಏನ್ ಮಾಡ್ತಾರೆ, ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದು ಯಾವ ಕಾರಣಕ್ಕೋಸ್ಕರ ಕಂಡಕ್ಟ್ ಮಾಡ್ತಾರೆ ಅಂತ ಇಲ್ಲಿವರೆಗೂ ಕೂಡ ಅದನ್ನ ತಿಳಿಸಿಲ್ಲ. ನಿನ್ನೆವರೆಗೂ ಕೂಡ ಇವರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ನಾವೆಲ್ಲ ಸರ್ ಕಾರಣ. ಏನಕ್ಕೆ ಅಂದ್ರೆ ನಿನ್ನೆ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಆದ ಸಂದರ್ಭದಲ್ಲಿ ಮೊನ್ನೆ ಇದೇ ಮಂತ್ರಿಗಳು ಆಚೆ ಬಂದಾಗ ಒಂದಿಷ್ಟು ಜನ ಏನನ್ನ ಕೊಡ್ತಾರೆ, ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಶಾರ್ಟ್ ಪೋಸ್ಟ್ಪೋನ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾರೆ, 1 ವೀಕ್ ಪೋಸ್ಟ್ಪೋನ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾರೆ. ನಿನ್ನೆ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಇವತ್ತಿಗೆ ಯಾವುದೇ ಕಾರಣಕ್ಕೂ ನಾವು ಪೋಸ್ಟ್ಪೋನ್ ಮಾಡೋದಿಲ್ಲ ಅಂತ ಹೇಳ್ತಾರಲ್ಲ ಸರ್. ಪ್ರತಿದಿನ ತನಗೆ ಬೇಕಾದಂತೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಇಲ್ಲಿವರೆಗೂ ಎಕ್ಸಾಮ್ಗಳು ಏನೆಲ್ಲ ಪೋಸ್ಟ್ಪೋನ್ ಆಗಿದೆ ಅದು ಯಾವುದಕ್ಕೂ ಕೂಡ ವಿದ್ಯಾರ್ಥಿಗಳ ಕಾರಣ ಅಲ್ಲ, ಅದೆಲ್ಲದಕ್ಕೂ ಕೂಡ ಯಾರು ಕಾರಣ ಅಂದ್ರೆ KPSC ಮತ್ತೆ ಸರ್ಕಾರ ಕಾರಣ ಆಗಿರುವಂತದ್ದು ಸರ್.